ಸೊ ನಿಂತ್ಕೊಂಡಿದ್ದಕ್ಕೆ ಸೆಕೆ ಸುರಿತೈತೆ. ಸೊ ಇದೇ ಗಾಡಿನೇ ದೊಡ್ಡಬಳ್ಳಾಪುರದಿಂದ ಬಂದಿತ್ತು. ನೋಡ್ತಾ ಇದ್ದೀರಾ, ಬಸ್ ಟೆಂಪಲ್ ನೋಡಿಕೊಂಡು ಸೀದಾ ಇಲ್ಲಿಂದ ಹೊರಡೋಣ. ದೇವ್ರೆ ಕಾಪಾಡಪ್ಪ, ಸಾಕು. ಇಲ್ಲಿಂದ ಆಗ್ತಿಲ್ಲ ಗುರು ಮಾತಾಡೋಕ್ಕೆ, ಅಷ್ಟು ಬಿಸಿಲಿದೆ, ಸೆಕೆ ಸುರಿತಾ ಐತೆ. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೆನ್ನೆ ಎಪಿಸೋಡ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲೇ ಸಹ್ಯಾದ್ರಿ ಅನ್ನೋ ಇದರಲ್ಲಿ ರೂಮ್ ಮಾಡಿ ಮಲ್ಕೊಂಡು ದರ್ಶನ ಮಾಡಿ ಮಾರ್ನಿಂಗು ಬಿಟ್ಟೆ. ಸಿಕ್ಕಾಪಟ್ಟೆ ಜನ ಇದ್ದರು. ಬಿಸಿಲು ಮಾತ್ರ ಹೆವಿ ಇದೆ ಗುರು. ನೋಡ್ತಾ ಇದ್ದೀರಾ, ಈ ಬಿಸಿಲಲ್ಲಿ ಜರ್ನಿ ಮಾಡೋದೇ ಹೆವಿ ಕಷ್ಟ ಗುರು. ಇದು ಜಾಕೆಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ, ಆಗಿಲ್ಲ. ಸೊ ಪಲ್ಸರ್ ಒಂದು, ಬುಲೆಟ್ ಒಂದು ಮುಂದೆ ಹೋಗ್ತಾ ಇದ್ದಾರೆ. ಹೋಗಿ ಸರ್, ಹೋಗಿ ಹೋಗ್ತಾ ಇದ್ದಾರೆ. ನೋಡಿಕೊಂಡು ಸೀದಾ ಇವಾಗ ಸೌತಡ್ಕ ಗಣಪತಿ ನೋಡಿಕೊಂಡು ಓಡೋದು. ಬನ್ನಿ, ದೇವಸ್ಥಾನದ ಹೋಗಿ ಒಂದು ವೀಡಿಯೋಸ್ ಮಾಡಿಕೊಂಡು, ಬಟ್ ದೇವ್ರ ರೋಡೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪವರ್ಫುಲ್ ಇರುತ್ತಲ್ಲ ಅದು. ಸೊ ಇದೇ ಮೇನ್ ಎಂಟ್ರೆನ್ಸು. ನೈಟ್ ತೋರಿಸಿದ್ದೀನಿ ನಿಮ್ಗೆ, ಈಗ ನೋಡ್ಕೊಂಬಿಡಿ. ಇದೇ ಮೇನ್ ಎಂಟ್ರೆನ್ಸು. ಇವಾಗ ಲೆಫ್ಟ್ ಹೇಳ್ಕೊಂಡು ಒಂದು ರೌಂಡು ಗಾಡಿನ ತೋರಿಸ್ಬಿಟ್ಟು ಹೊರಡೋಣ. ಸೊ ಇದೇ ನೋಡಿ ಮೇನ್ ಎಂಟ್ರೆನ್ಸು, ನೋಡ್ತಾ ಇದ್ದೀರಲ್ಲ, ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ನೋಡಿ ಹೇಗಿದೆ ಬಿಸಿಲು, ಜನ ನೋಡಿ ಯಾವ ಥರ ಇದ್ದಾರೆ, ಓಡ್ತಾರೆ ಗುರು ಬಿಸಿಲಿಗೆ. ಅಪ್ಪ ನೋಡಿ, ಕಾಲ ಸ್ಲಿಪ್ಪರ್ ಇಲ್ಲ ಅಂದರೆ ಮುಗೀತು ಕತೆ. ಬರೀಗಾಲಾಗೆ ನಡೀತೀನಿ ಅಂದರೆ ಓಡ್ಕೊಂಬರ್ಬೇಕು. ನಾವು ಅಷ್ಟೇ ಓಡ್ಕೊಂಬಂದ್ವಿ ರೂಮ್ವರೆಗೂ, ಸ್ಲಿಪ್ಪರ್ ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋದೆ, ಒಂದು ರೌಂಡ್ ಹೋಗ್ಬಿಡೋಣ. ದೇವಸ್ಥಾನ ಹತ್ರ ಹೋಗಿ ವೀಡಿಯೋಸ್ ಮಾಡ್ಕೊಂಡು ಬರೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ ಅಂತ ಒಳಗೆ ಬಂದ್ಬಿಟ್ಟೆ ಮುಗ್ಗಿಸ್ಕೊಂಡು. ಜನಸಾಗರ. ದೇವ್ರೆ ಕಾಪಾಡಪ್ಪ, ಒಳ್ಳೆ ಲಿಫ್ಟ್ ಕೊಡು. ವೀಡಿಯೋಸ್ ಮಾಡ್ಕೊಳ್ಳೋಣ, ಗಾಡಿ ವೀಡಿಯೋಸ್ ಮಾಡ್ಕೊಳ್ಳೋಣ. ಇನ್ನೀಗ ಹಾಕ್ಕೊಡಲ್ಲೇ. ಸೊ ದರ್ಶನ ಆಯಿತು. ಸೇವಿ ಬಿಸಿಲು ವೀಡಿಯೋಸ್ ಮಾಡ್ತಾಯಿದ್ದೀವಿ. ವೀಡಿಯೋಸ್ ಮಾಡಿಕೊಂಡು ಬಿಸಿಲು ನೋಡಿ ಹೇಗಿದೆ ಅಂತ. ಹಲೋ ಉಳ್ಳಾಲದಿಂದ ಬಂದಿರುವಂತಹ ಮಂಜುಳಾ ಎಂಬವರಲ್ಲಿದ್ದರು ದೇವಸ್ಥಾನದ ಎದುರುಗಡೆ ಬಾಗಿಲ ಹತ್ರ ಬರಬೇಕು. ನಿಮ್ಮ ಕಡೆಯವರು ಕಾಯ್ತಾ ಇದ್ದಾರೆ. ಉಳ್ಳಾಲದಿಂದ ಬಂದಿರುವಂತಹ ಮಂಜುಳಾ ಎಂಬವರಲ್ಲಿದ್ದರು ದೇವಸ್ಥಾನದ ಎದುರುಗಡೆ ಬಾಗಿಲ ಹತ್ರ ಬರಬೇಕು. ನಿಮ್ಮ ಕಡೆಯವರು ಕಾಯ್ತಾ ಇದ್ದಾರೆ. ಸೊ ನಿಂತ್ಕೊಂಡಿದ್ದಕ್ಕೆ ಸೆಕೆ ಸುರಿತೈತೆ. ಸೊ ಇದೇ ಗಾಡಿನೇ ದೊಡ್ಡಬಳ್ಳಾಪುರದಿಂದ ಬಂದಿತ್ತು. ನೋಡ್ತಾ ಇದ್ದೀರಾ, ಬಸ್ ಟೆಂಪಲ್ ನೋಡಿಕೊಂಡು ಸೀದಾ ಇಲ್ಲಿಂದ ಹೊರಡೋಣ. ದೇವ್ರೆ ಕಾಪಾಡಪ್ಪ, ಸಾಕು. ಇಲ್ಲಿಂದ ಆಗ್ತಿಲ್ಲ ಗುರು ಮಾತಾಡೋಕ್ಕೆ, ಅಷ್ಟು ಬಿಸಿಲಿದೆ, ಸೆಕೆ ಸುರಿತಾ ಐತೆ. ಬ್ಯಾಗ್ ಬೇರೆ ಬಿತ್ತೈತೆ, ತೆಗ್ಲಾಕೊಂಬಿಡೋಣ. ಸೊ ಬನ್ನಿ ಹೋಗೋಣ, ಸ್ಟ್ರೈಟ್ ಹೋಗೋಣ. ಹೋಗ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗೋಣ. ಸೊ ಅಂತೂ ದರ್ಶನ ಆಯಿತು. ಈಗ ಸೌತಡ್ಕ ನೋಡಿಕೊಂಡು ಅಲ್ಲಿಂದ ಬಿಡೋಣ. ಗುರು ಫಿಲ್ಟರ್ ಸೋಡಾ ಅಂತೆ, ಮಡಕೆಯಲ್ಲಿ ಸೋಡಾ ಕೊಡ್ತಾರೆ. ಸೊ ಕುಡಿಯೋಣ ಬನ್ನಿ. ಕೊಟ್ಟಾಗರು ಫುಲ್ ಜೋರ್ ಸೋಡಾ ಅಂತ ಕುಡ್ದೆ, ಬರೀ ಮೆಣಸಿನ್ಕಾಯಿ ಗಾಡಿ ಬರ್ತಾಯಿದೆ ಅದರಾಗ. ಅಪ್ಪ ತಣ್ಣಗಿರಲಿಲ್ಲ, ಏನಿರಲಿಲ್ಲ. ಎಷ್ಟೆಲ್ಲ ಮಸಾಲೆ ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಸೋಡಾ ಹಾಕ್ಬಿಟ್ಟು ಮಡಕೆ ಒಳಗೆ ಕೊಡ್ತಾರೆ ಕುಡೀರಿ ಅಂತ. ನಾವು ಕುಡಿದು ಏನೋ ಸ್ಪೆಷಲ್ ಐತೆ ಅಂದ್ಕೊಂಡ್ವಿ, ಬಟ್ ಸ್ಪೆಷಲ್ ಏನೂ ಇಲ್ಲ ಗುರು. ಬಟ್ ಓಕೆ, ಈ ಸೈಡೆಲ್ಲ ಅದೇ ನಾವು ಕುತ್ಕೊಂಡ್ಬಿಡೋಣೆ ನೋಡಿ. ಹಿಂಗಾಗ್ಬಿಟ್ಟು ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂತೂ ಧರ್ಮಸ್ಥಳಕ್ಕೆ ಬಂದರೆ ಈ ದೇವಸ್ಥಾನ ಮಾತ್ರ ಮಿಸ್ ಮಾಡಲ್ಲ, ಹೋಗಲೇಬೇಕು.
ಆ ದೇವರು ಎಷ್ಟೇ ಮಳೆ ಬಿಸಿಲು ಚಳಿ ಏನೇ ಬಂದ್ರೂ ಗೋಪುರ ಛತ್ರಿ ಎಂತ ಸಹ ಇಲ್ಲ. ಒಂಥರ ಬೈಲಲ್ಲಿ ಕೂತ್ಕೊಂಡಂಗದು ಗಣಪತಿ, ಸೌತಡ್ಕ ಗಣಪತಿ. ಅಲ್ಲಿರೋ ವೈಭವ ಬೇರೆ ಇವರು ದೇವಸ್ಥಾನದ್ದು ಈ ಟೈಪ್. ಸೊ ಅಂತೂ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಸೈಕು ಗುರು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ರೆ ಗಾಡಿನ ಇಲ್ಲೇ ಅಷ್ಟೇ ನನ್ನ ಕತೆ. ಹೋಗ್ಬಿಡ್ತೀವಿ ಇವತ್ತರಿಗೆ. ದೇವ್ರೆ ಕಾಪಾಡಪ್ಪ. ನೋಡಿ ಹೊಡೋಣ, ಸಾಕು ವೀಡಿಯೋಸ್ ಇದು ಎಷ್ಟು ಆದರೆ ಕುಕ್ಕೆ ಹೊಡಿಯೋದು. ಕುಕ್ಕೆ ನೋಡಿಕೊಂಡು ಸೀದಾ ನೋಡೋಣ. ಆದರೆ ಶಿರಡಿ ಘಾಟ್ ಮೇಲೆ ಬರೋದು ಇಲ್ಲ ಬಿಸ್ಲೆ ಘಾಟ್ ಮೇಲೆ ಹೋಗೋಣ. ವೆದರ್ ಕಂಡೀಷನ್ ಡಿಪೆಂಡಬಲ್. ಈ ರೋಡ ಸ್ವಲ್ಪ ಪರವಾಗಿಲ್ಲ ಗುರು, ತಣ್ಣಗೈತೆ. ಧರ್ಮಸ್ಥಳಕ್ಕೆ ಸಮ್ಮರಲ್ಲಿ ಮಾತ್ರ ಹೋಗಲೇಬಾರ್ದು. ಹೋದರೆ ಗೊತ್ತಲ್ಲ ಬೈಕಲ್ಲಿ ಎಲ್ಲೆಲ್ಲ ಊರಿಗೆ ಬಂದ್ಬಿಡುತ್ತೆ ಗುರು, ಎಲ್ಲೆಲ್ಲ ಊರಿಗೆ ನಿಮ್ಗೆ ಗೊತ್ತೇ ಆಗಲ್ಲ. ಹಂಗೈತೆ, ಹಂಗೆ ಬರುತ್ತೆ ಊರಿ, ಎಂತ ಮಾಡೋಕ್ಕಾಗಲ್ಲ. ಬಟ್ ಈ ರೋಡ ಮಾತ್ರ ತಣ್ಣಗೈತೆ. ಹಿಂಗೆ ಇದ್ಬಿಡಪ್ಪ ನಮ್ಮೂರುವರೆಗೂ ಸಾಕು. ನಾ ಏನು ಕೇಳೋಣ ನಿಂಕ. ನೋಡಿ ಹೇಗಿದೆ ವೆದರು, ಬಟ್ ಮಳೆ ಇಲ್ಲ. ಮಳೆ ಇದ್ದರೆ ಈ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದ ಇರೋದು. ಮಳೆ ಇದ್ರೆ ಸಕ್ಕದ ಇರೋದಲ್ಲ, ಮಳೆ ಇದ್ದಿದ್ರೆ ವೆದರ್ ಇಲ್ಲ. ನಮ್ಮ ಹುಡುಗರು ಇವಾಗ ಬಿಸ್ಲೆಘಾಟ್ ಮೇಲೆ ಹೋಗೋಣ ಅಂದರು. ಸೊ ಆ ರೋಡಾಗಿ ಹೋಗ್ತಾ ಇದ್ದೀವಿ. ನಾಯಿ ನೋಡಿ ಬೋಡಿ ನಿಂತಿದ್ದೈತಾ. ಏಯ್ ಸುಸ್ತು ಗುರು ಈ ಬೈಕಲ್ಲಿ ಬಿಸಿಲಲ್ಲಿ ಹೋಗೋದು. ಏನು ಮಾಡ್ಕೊ ಏನು ಬಿಟ್ಟಿಲ್ವ ಅಲ್ಲಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್ ಜರ್ನಿ. ಹೋಗ್ತಾ ಇರೋದು ನೋಡಿ, ಮೋಡ ಇದೆ ಅಪ್ಪ. ಅದ್ರ ಸ್ವಲ್ಪ ಬರಲಿ ಸಾಕು, ಬಂದಿದ್ದು ಕಣ ಖುಷಿ ಇರುತ್ತೆ. ಅಂದರೆ ಅದು ಇರೋಲ್ಲ ಗುರು, ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾ ಇರ್ಬೇಕಷ್ಟೆ. ಈ ರೋಡಲ್ಲಿ ಮಳೆ ಬಂದಾಗ ಹೋದರೆ ಮಾತ್ರನೇ ಮಜಾ, ಇಲ್ಲ ಅಂದರೆ ಚೆನ್ನಾಗಿರೋಲ್ಲ ಗುರು, ಮಜಾನೇ ಇರೋಲ್ಲ ಈ ರೋಡು. ನಾನು ಎಷ್ಟು ಕಿದ ಹೋಗ್ಬಿಟ್ಟಿದ್ದೀನೋ, ಬಟ್ ಬೇಜಾರು ಗುರು. ಮಳೆ ಇದ್ದಾಗ ಮಾತ್ರ ಈ ಕಡೆ ಬರೋದು ಮಾತ್ರ ನಾನು, ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ. ಸೊ ಫ್ರೆಂಡ್ಸು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಲ್ಲ, ಹಂಗೆ ಹೋಗೋಣ ಅಂತ ಈ ರೋಡ ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನಿಂತ ಸಹ ಇಲ್ಲ. ಇಲ್ಲಿಂದ ಚನ್ನರಾಯಪಟ್ಟಣ ಒಂದು 120 ಕಿಲೋಮೀಟ್ರ್ ಇರಬೇಕು. ಅದನ್ನು ರೀಚ್ ಆಗಿಬಿಟ್ರೆ ಹೈವೇ ಬರುತ್ತೆ. ಹೈವೇಯಿಂದ ಹೋಗ್ತಾ ಇರೋದೆ. ವನ್ಯಜೀವಿಗಳು ಓಡಾಡುವ ಸ್ಥಳ ಇದು, ಬಟ್ ಯಾವ ಪ್ರಾಣಿ ನೋಡಿಲ್ಲ ಗುರು ಈ ಕಡೆ ಬಿಸ್ಲೆಘಾಟಲ್ಲಿ. ಅವಂತಾರೆ ಬರುತ್ತೆ ಅಂತ ಹೇಳ್ತಾರೆ, ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ. ಬಟ್ ನಾವು ಹೋಗೋ ಟೈಮಲ್ಲಿ ಪ್ರಾಣಿಗಳು ಬರದೇ ಇರ್ತಾರೆ ಸಾಕಪ್ಪ. ಅನುಭವಿಸ್ಬಿಟ್ಟಿದ್ದೀನಿ ಆನೆಯಿಂದ, ಸಾಕು. ಗುರು ಮೋಡ ಇದೆ ಬಟ್ ಮಳೆ ಇಲ್ಲ. ಮೋಡ ನೋಡಿ ಫುಲ್ಲು ಇದೆ ಗುರು. ಮಳೆ ಬಂದರೆ ಇದ್ರೂ ಫುಲ್ ನೆನೆಯಲ್ಲಿ ಹೋಗುತ್ತೆ. ಅದಕ್ಕೆ ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ. ಮಳೆ ಬಂದಿದ ತಕ್ಷಣ ಒಂದು 2 ವಿಡಿಯೋ ಮಾಡೋದಯ್ಯ. ವೆಯ್ಟ್ ಮಾಡ್ತಾ ಇದ್ದೀನಿ, ಮಳೆ ರಾಯ ಬಾರಪ್ಪ ಬೇಗ. ನೋಡೋಣ, ಮಳೆ ಬಂದರೆ ನೆನೆಯೋದು, ಇಲ್ಲ ಊರು ಹೋಗ್ತಾ ಇರೋದಷ್ಟೇ ಕೆಲಸ. ಅದೇನೋ ರೋಡ್ ಮಾತ್ರ ಸಾಗಲಾಗೋರು ಇದು. ಟರ್ನಿಂಗ್ ನೋಡಿ ಹೆಂಗಿವೆ. ನೋಡೋಣ ಗುರು, ಏನಿದೆ ಗೊತ್ತಾ ಇದು ವ್ಯೂ ನೋಡಿ, ಹೆಂಗಿದೆ ವ್ಯೂ ಇದು ಬಿಸ್ಲೆಘಾಟ್ದು. ನೋಡಿ ಮೋಡ ಸಾಕಾಗಿದೆ ಗುರು. ಅಲ್ಲಿ ಮಳೆ ಬಂದ್ಬಿಟ್ರೆ ಇವಾಗ ಫುಲ್ಲು ವ್ಯೂವೆ. ಅಲ್ಲಿ ಮಳೆ ಬಂದ್ಬಿಟ್ರೆ ಫುಲ್ಲು ವ್ಯೂ ಇವಾಗ ಸಾಕಾದೇ ಇರ್ತಿದೆ ನೋಡಿ ಹೇಗಿದೆ ಈ ರೋಡು. ಇದು ಸಖತ್ತಾಗಿದೆ.
ಟೈಮು 1:35 ಆಗಿದೆ. ನಮ್ಮ ಊರು ಇನ್ನು 10 ಕಿಲೋಮೀಟ್ರ್ ಇದೆ. ಸಕ್ಕತ್ ಭಯ ಆಗ್ತಾ ಇದೆ ಗುರು. ಇಬ್ಬರೇ ಹೋಗ್ತಾ ಇರೋದು ರೋಡಲ್ಲಿ, ಯಾರೂ ಇಲ್ಲ. ಈ ರೋಡ್ ಮಾತ್ರ ಬೆಲೆ ಡೇಂಜರ್ ಗುರು. ನೋಡಿ ಯಪ್ಪ, ಭಯ ಆಗ್ತೈತೆ. ಯಾಕೋ ಬೇಗ ಅವ್ರು ಹೊಡ್ರೆ ಸಾಕಪ್ಪ, ಸ್ವಲ್ಪ ಬೇಗ ಹೋದ್ರೆ ಸಾಕು. ನೋಡ್ರಿ ಎಷ್ಟು ಹೋಗ್ತಾನೆ ಇದ್ದೀವಿ, ಈ ರೋಡ್ ಮಾತ್ರ ಜರ್ನಿ ಸಾಗ್ತಾ ಇಲ್ಲ. ಅವನೇ ಇಲ್ಲ ಗುರು ಈ ರೋಡಲ್ಲಿ. ಭಯ ಬೇರೆ ಆಗ್ತಾ ಇದೆ, ಏನು ಮಾಡೋದು. ದೇವ್ರವನೇ ಕಾಪಾಡ್ತಾರೆ. ಯಾಕಂದ್ರೆ ಸಡನ್ನಾಗಿ ಹೋಗ್ತಾ ಇರ್ತೀವಿ, ಯಾರನ್ನ ಕಳ್ತ ನೋಡಿದ್ರು, ಇಲ್ಲ ಅಡ್ಡ ಹಾಕೋದ್ರ ಕೈ, ಇಲ್ಲ ಏನಾದರೂ ಮಾಡ್ಬೋದು. ಭಯ ಗುರು, ಕೇರ್ಫುಲ್ಲಾಗಿ ಹೋಗ್ಬೇಕು. ಇಲ್ಲ ಯಾವನ ಬಂದು ಗಾಡಿಯಲ್ಲಿ ಗುದ್ದೇ ಬಿಟ್ಟಾಗುರು, ಏನು ಮಾಡೋದು ಗೊತ್ತೇ ಆಗಲ್ಲ. ಮಾಡೋದು ಎರಡೇ ನಿಮಿಷ. ನಮ್ಮ ಹುಷಾರನ್ನು ಹೋಗ್ತಾ ಇರ್ಬೇಕಷ್ಟೇ. ಇನ್ನು ಒಂದು 10 ಕಿಲೋಮೀಟ್ರ್ ಹೋಗ್ಬಿಟ್ರೆ ಸಾಕಪ್ಪ, ನಮ್ಮೂರಿಗೆ ಬಂದ್ಬಿಡುತ್ತೆ. ಇದೊಂದು ರೋಡ್ ಮಾತ್ರ ನಾನು ನೈಟ್ ಹೊತ್ತು ಬರಲೇಬಾರ್ದು ಈ ರೋಡಲ್ಲಿ, ಆದರೂ ಬರ್ತಾಯಿದ್ದೀವಿ ಅಷ್ಟೇ. ಈ ರೋಡಲ್ಲಿ ನೈಟ್ ಟೈಮಲ್ಲಿ ಬರಲೇಬಾರ್ದು, ಆದರೂ ಬರ್ತಾಯಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ನೆಲಮಂಗ್ಲಿಂದ ಬಂದ್ವಲ್ಲ, ಸೊ ಈ ರೂಟೇ ತೊಗೊಬೇಕಾಯ್ತು, ಬಂದ್ಬಿಟ್ವಿ ಅಷ್ಟೇ. ಅಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸು ಅವ್ರನ್ನ ಬಿಟ್ಬಿಟ್ಟು ಅವ್ರು ಹಂಗೆ ಹೋದರು, ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಏರಿ ಇದೆ, ಆ ಏರಿ ದಾಟ್ಬಿಟ್ರೆ ಸಾಕೋಗ್ರು, ನಮ್ಮೂರು ಬಂದ್ಬಿಡುತ್ತೆ. ಸೀದಾ ಹೋಗ್ಬಿಡೋದೆ. ಮಾತಾಡೋಕ್ಕೆ ಭಯ ಆಗ್ತೈತೆ, ಅದಕ್ಕೆ ಎಷ್ಟು ನಿಧಾನಕ್ಕೆ ಮಾತಾಡ್ತಾ ಇರೋದು. ಯಾಕೆ ಬೇಕು? ನಾವು ಏನೇನೋ ಅಂದ್ಕೊಂತೀವಿ, ಈ ಟೈಮಲ್ಲಿ ರೈಡ್ ಮಾಡೋದು ಹೆವಿ ಕಷ್ಟ ಆಗೋರು ನೈಟ್ ಟೈಮಲ್ಲಿ. ಅದು ನಾನು ಹೆಂಗೋ ನಮ್ಮ ಫ್ರೆಂಡಿಂದ ಬಚಾವಾಗಿದ್ದೀನಿ. ಸಪೋಸ್ ನಾನು ಯಾವಾಗ ಜಾಸ್ತಿ ಹೋಗೋದು ಸೋಲೋ ಎರಡು, ಬಟ್ ಒಬ್ಬನೇ ಬಂದಿದ್ರೆ ಅಷ್ಟೇ ನನ್ನ ಕತೆ. ಗೋವಿಂದ ಗೋವಿಂದ, ಏನು ಮಾಡೋಕ್ಕಲ್ಲ, ಧೈರ್ಯ ಮಾಡೋ ಹೋಗ್ತಾ ಇರ್ಬೇಕಷ್ಟೇ ಗುರು. ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ನುಗ್ಗಬೇಕಷ್ಟೇ. ನುಗ್ಗಿದ್ರೆ ತಾನೇ ಗೊತ್ತಾಗೋದು, ಆಗುತ್ತೆ ಬಿಡುತ್ತೆ ಅಂತ. ನೋಡಿ ನನ್ನ ಗಾಡಿ ಹಿಂಗೆ ಸ್ಕಿಡ್ ಆಗುತ್ತೆ ಹೋಗಲ್ಲಿ. ಏನೂ ಇಲ್ಲ ಗುರು, ಸಕ್ಕತ್ ಭಯ ಆಗ್ತೈತೆ. ನೋಡಿ ಕತ್ಲು, ಫುಲ್ಲು ಕತ್ಲು. ನಮ್ಗೆ ಇಷ್ಟೇ ಫೋಕಸ್ಸು, ಲೈಟ್ ಎಷ್ಟಿದೆ ಅಷ್ಟೇ ಕತ್ಲು ನಮ್ಗೆ ಬೆಲೆ ಕಾಣಿಸ್ತಾ ಇರೋದು. ಅದು ಬಿಟ್ಟು ಅಪೋಸಿಟ್ ಏನೂ ಕಾಣಿಸ್ತಾ ಇಲ್ಲ. ಯಾವುದೋ ಗಾಡಿ ಬೇರೆ ಬರ್ತಾಯ್ತಾ ಹೋಗ್ತಾಯಿದೆ. ಏನು ಗುಡಿದು ಈ ಥರ ಎಲ್ಲ ಶೀಲ ಹಾಕ್ಬಿಟ್ಟು ನೋಡ್ರಿ ಏನೇನೋ ಮಾಡ್ತಾರೆ, ಬಟ್ ನಮ್ಗೆ ಅರ್ಥ ಗೊತ್ತೇ ಆಗಲ್ಲ. ಯಾಕೆ ಬೇಕು ನಿಧಾನಕ್ಕೆ ಹೋಗೋಣ. ಕ್ಯಾಂಟ್ರು ಗುರು. ಆಂಜನೇಯ ಸ್ವಾಮಿ ಕಾಪಾಡಪ್ಪ. ನಿಲ್ಸೋಣ ಹೋಗೋಣ, ಅವನು ನಿಲ್ಸೋಣ ಗುರು. ನೋಡಿ ಹಿಂಗೆ ಸಡನ್ನಾಗಿ ನಿಲ್ಸ್ಬಿಡ್ತಾರೆ, ಎಷ್ಟು ಭಯ ಆಗೋದು ಹೇಳಿ, ಗೊತ್ತೇ ಆಗಲ್ಲ. ನಮ್ಮನೆ ರೋಡ್ ಹತ್ರ ಬಂದೆ. ಸೊ ಇದೇ ನಮ್ಮನೆ ರೋಡು. ಪಾಪ ಹೋಮ್ ಗಾರ್ಡ್ಗಳು ಕೂತ್ಕೊಂಡಿದ್ದಾರೆ ಅಲ್ಲಿ ಕೆಲಸ ಮಾಡ್ಕೊಂಡು. ಎಂತ ಮಾಡೋಕ್ಕಾಗಲ್ಲ. ನಾಯಿಗಳು ಅದೊಂದು ಭಯ, ಏನು ಮಾಡೋದು. ನಾವು ಅದಕ್ಕೆ ಚೆನ್ನಾಗಿ ಕೊಟ್ಬಿಡ್ತೇವೆ ನಾಯಿಗಿನೇ. ಮನೆಗೆ ಬೇಗ ತೆಗ್ದಿರ್ತಾರ, ಅವ್ರು ತೆಗ್ದಿರ್ತಾರೆ. ಹೇಳಿದ್ದೀನಿ, ಅಮ್ಮ ಹೇಳಿದೆ ಮುಂಚೆನೇ ಬರ್ತಾಯಿದ್ದೀನಿ, ಒಂದು 1:30-2 ಗಂಟೆ ಬರ್ತೀನಿ ಅಂತ. ನೋಡಿ ಬಂತು, ತೆದಲ್ತಿದ್ದಂದು ಬಂತು ನಾಯಿ ಬಂತು, ಬಗುದಿತ್ತು ಇವಾಗ. ಓ ತೆಗ್ದಿದ್ದಾರೆ ಬೇಗ. ಗುರು ಹೇಗಿತ್ತು ರೈಡು? ಹಾಂ ಬಿಸಿಲು ಎಷ್ಟು ಅವರ್ ನಿದ್ದೆ ಮಾಡಿರ್ಬೇಕು ನಾವು ಕರೆಕ್ಟಾಗಿ? 1-2-3 ವರ್ಷ ಅಲ್ಲ? 1 ಅವರ್ ನಿದ್ದೆ. ಅಲ್ಲಿಗೆ 24 48-47 ಅವರ್ಸ್ ಇದ್ದಿದ್ದೀವಿ ನಿದ್ದೆ. ನಿನ್ನೆ ಇಷ್ಟೊತ್ತಿಗೆ
ಇನ್ನೊಂದು ಅವರ್ ಒಂದು ಅವರ್ ಇತ್ತು ನಾವು ರೀಚ್ ಆಗೋದಕ್ಕೆ. ಇಲ್ಲ ಗುರು, ಎಷ್ಟು ಗಂಟೆ ಹೋಗಿತ್ತು ನಾವು? 3 ಗಂಟೆ ಹೋಗಿತ್ತಾನೆ. 3 ಹಾಂ ಅಲ್ಲ, 2:15 ಹೋಗಿತ್ತು ನಾವು ಅಲ್ಲಿಗೆ. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದು ನೋಡ್ಕೊಂತಾನೆ ಹೋಗಿತ್ತು ನಾವು. 2:15 ಆಗಿತ್ತು. 3:15 ಆಗೋಗಿತ್ತು. ರೂಮ್ ಸಹ ಸಿಕ್ಕಿಲ್ಲ, ಚಾಪೆ ಮೇಲೆ ಮಲಗಿದ್ವಿ. ಆದರೆ ಯಾರೋ ಬೆಳಗ್ಗೆ ಕಿರಿಸ್ತಾ ಇದ್ರು, ನಿದ್ದೆನೇ ಬಂದಿರೋ ಅಲ್ಲಿ. ಯಪ್ಪ. ಸರಿ ಪ್ರಸಾದ, ಬ್ಯಾಗು ಡಿಕ್ಕೆ ಏನು ಇಲ್ಲಣ್ಣ ಗುರು? ಡಿಕ್ಕೆಲ್ಲೇನು ಇಲ್ಲಣ್ಣ? ಡಿಕ್ಕ ನಮ್ಮ ಬ್ಯಾಗ್ ಅದಕ್ಕೆ ಕಡೀತು. ಬೇಕಾಗಿತ್ತು. ದರ್ಶನ ಮಾತ್ರ ಸಕಲಾಯ್ತಲ್ಲ. ಇಲ್ಲ ನೀನೇನೋ ಹೇಳಿದ್ರೆ ಅಷ್ಟು ನಮ್ಮ ಕತೆ ಮುಗಿದಿತ್ತು. ಅದೇ ಇನ್ನೊಂದು ದಿವಸ ಅಲ್ಲೇ ಇದ್ದು ನಾಳೆ ಬರ್ಬೇಕಾಯ್ತು ಅಷ್ಟೇ. ದಿವಸ ಅಲ್ಲ, ಅದೇ ಒಂದು 4 ಗಂಟೆ 5 ಗಂಟೆ ಬರೋ ದರ್ಶನ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ, ಕಷ್ಟ ಆಗ್ಬಿಡೋದು. ನೈಟ್ ಎಲ್ಲ ತಿರುಗಿ ಮತ್ತೆ ಜರ್ನಿ ಜಾಸ್ತಿ ಆಗೋಗ್ಬಿಡೋದು. ಲೇಟಾಗಿ ಬರ್ತಾ ಇದ್ವಿ. ಅಂದ್ರೆ ರೆಸ್ಟ್ ಸಿಕ್ಬಿಟ್ಟಿರೋದು ನಮಗೆ. ನಿದ್ದೆ ಮಾಡ್ತಿದ್ವಿ. ನಿದ್ದೆ ಮಾಡ್ತಾ ಇದ್ವಿ ಚೆನ್ನಾಗಿ. ಹಿಂಗೆ ಬಿಡು, ದೇವ್ರು ಅಷ್ಟು ದೂರ ಕರ್ಕೊಂಡು ಹೋಗೋಣ, ಬೇಕ ಬಂದಿದ್ವಿ ಅಂತ ಖುಷಿಗೆ, ಬೇಕ ಹೋಗಿದ್ವಿ ಅಂತ ಖುಷಿಗೆ ಕರ್ಕೊಂಡು ದೇವ್ರೆ ಹೋಗಪ್ಪ ಬೇಗ ದರ್ಶನ ಮಾಡ್ಕೊಂಡು ಹೋಗಿ ನೀವು ಅಂತ. ನಿಜವಾಗ್ಲೂ ನನಗೆ ಸಕಾಲ್ ಬೇಜಾರಾಗೋಗ್ಬಿಟ್ಟಿತ್ತು. ಹೋಗಿ ನಂಗೂ ಸುಡ್ತಾ ಇದ್ದೆ, ಕಾಲು ಸುಡ್ತಾ ಐತೆ, ಇದು ಕಾಲು ಆಗತ್ತಿಲ್ಲ ಅಲ್ಲಿ. ಅದು ಹೋದ್ರೆ ಹೋಗ್ಲಿ, ದರ್ಶನ ಆತಿತ್ತೋ ಇಲ್ಲೋ. ನಂಗೂ ಹಂಗೆ ಅನಿಸಿತ್ತಲ್ಲ. ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನೋಡಿ ಹೆಂಗೋ ಬರ್ತಡೇ ದಿನನೇ ನಿಜವಾಗ್ಲೂ ಅದು ಹೆಂಗ್ ನೆನೆಸ್ಕೊಂಡೋ ಗೊತ್ತಿಲ್ಲ ಅವ್ರನ್ನ. ಹಂಗೆ ಫೋನ್ ಹಾಕಿದ್ದೆ ಕರ್ಕೊಂಡು. ಹೆಂಗೋ ಬರ್ತಡೇ ದಿನ ಒಳ್ಳೆ ದರ್ಶನ ಆಯ್ತಲ್ಲ ಬ್ರೋ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಆಗೋಯ್ತು ಬರ್ತಡೇ. ನಾಳೆ ಕೇಕ್ ಕುಯ್ಯೋಣ. ಕೇಕ್ ನಾಳೆ ನಾಳೆ ಕುಯ್ಸೋಣ ಶ್ಯಾಮನ ಅಂಗಡಿಗೆ. ಯಾಕಾ ಬೇಡ ಅವೆಲ್ಲ, ಮತ್ತೆ ಚಿಕ್ಕ ಮಕ್ಕಳು ಆಗೋಯ್ತು ವಯಸ್ಸು. ಇವಾಗ ನಮ್ದು 11 ಗಂಟೆಗೆ ನಾವು ಟೋಲ್ ಹತ್ರ ಇದ್ದೀವಿ. ಚಿತ್ರ ತಿಂದಿದ್ದು ಎಷ್ಟು ಗಂಟೆಗೆ ನಾವು? 11:15 ಗುರು. 11:15 ಮೇಲೆ ಆಗಿತ್ತು. 11:15ಗೆ 12 ಗಂಟೆ ಅನ್ಕೋ. 11 ಗಂಟೆಗೆ ನಾವು ಆಲ್ಮೋಸ್ಟ್ ಇದ್ವಿ ಅಲ್ಲಿ. ಬಂದ್ಬಿಟ್ಟಿದ್ವಿ 11 ಗಂಟೆಗೆ. ಬಂದು ಕೂತ್ಕೊಂಡು ನಾನು ಹಿಂಗೆ ನಿಂತ್ಕೊಂಡು ಹಿಂಗೆ ಬಿದೋತಾ ಇದ್ದೀನಿ. ಸ್ನ್ಯಾಪ್ ಬಂದಿತ್ತು ಅಷ್ಟಕ್ಕೆ. ನಾನು ನಿಮ್ ಬರೋಕ್ಕೂ ಮುಂಚೆ ಟೇಬಲ್ ಮೇಲೆ ಹಿಂಗೆ ಮಲ್ಕೊಂಡೆ. ಅಷ್ಟರೊಳಗೆ ನೀನು ಬಂದೆ. 2 ನಿಮಿಷ ಮಲಗಿದ್ದೆ, ತಿರ್ಗಿ ಹಂಗೆ ಎದ್ದೆ. ಅಷ್ಟೊಳಗೆ ನೀನು ಬಂದ್ಬಿಟ್ಟೆ. ಏನ್ ಬಿಡು, ನಾನು ಊಟ ಮಾಡಬಾರ್ದಿತ್ತು.